ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಡುಪಿ ಸ್ಟೈಲ್ನಲ್ಲಿ ಮೀನು ಸಾರು ಯಾವ ರೀತಿ ಮಾಡ್ತಾರೆ ಅಂತ ನಾನಿವತ್ತು ಹೇಳ್ಕೊಡ್ತೀನಿ. ಇದನ್ನು ಮಾಡೋದು ತುಂಬಾ ಸುಲಭ. ಒಂದು 10ರಿಂದ 15 ಬ್ಯಾಡಗೆ ಮೆಣಸು, 1/2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್. ಇಷ್ಟನ್ನೆಲ್ಲನೂ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟಿರಬೇಕು. ಇಷ್ಟನ್ನೆಲ್ಲನೂ ಗ್ರೈಂಡರ್ನಲ್ಲಿ ಹಾಕಿಬಿಟ್ಟು ನಾವು ನುಣ್ಣಗೆ ರುಬ್ಕೊಬೇಕು. ರುಬ್ಕೋವಾಗ ಜೊತೆಗೆ ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ರುಬ್ಕೊಬೇಕು. ಗ್ರೈಂಡರ್ನಲ್ಲಿ ರುಬ್ಕೊಂಡ್ರೆ ಕಲ್ಲಿನಲ್ಲಿ ರುಬ್ಬಿದ ಹಾಗೇ ಇರುತ್ತೆ ರುಚಿ, ಹಾಗಾಗಿ ಮಿಕ್ಸಿನಲ್ಲೂ ಕೂಡ ರುಬ್ಕೊಬೋದು. ಅದಾದಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಶುಂಠಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಒಂದು 4-5 ಕಾಯಿ ಮೆಣಸನ್ನು ಹಾಕ್ಕೊಂಡು ಜೊತೆಗೆ ನಾವು ಅರೆದಿರುವಂಥ ಮಸಾಲೆ ಏನಿದೆ ಅದನ್ನು ಸೇರಿಸ್ಬಿಟ್ಟು ಅದಕ್ಕೆ ಬೇಕಾಗಿರುವಷ್ಟು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋವಾಗ ಇದಕ್ಕೆ ಮೀನನ್ನ ಸೇರಿಸ್ಕೊಬೇಕು. ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೇ ರುಚಿಯಾಗಿರುತ್ತೆ ಮೀನು ಸಾರು, ಹಾಗಾಗಿ ನಾನಿವತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸಿ ಒಂದು ಕುದಿ ಬಂದರೆ ಸಾಕು, ರೆಡಿಯಾಗುತ್ತೆ. ಉಡುಪಿ ಸ್ಟೈಲ್ನಲ್ಲಿ ಬಂಗಡೆ ಮೀನು ಸಾರು ನೀವು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ.